ನಿಮ್ಮ ಊರಲ್ಲಿ ಕಲಬುರಗಿಯಲ್ಲಿ ಬೀಜರು ಮಂದಿ ಮಕ್ಕಳು ಬಂದಿರ್ತಾರೆ ಜಾತಿ ಬಾಪ ಧನುಷ್ ಆ ಕಡೆಗೆ ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರನ್ನ ಸ್ನೇಹಿತರೆ ನಮ್ಮ ಕಲಬುರಗಿಯ ಶರಣಬಸವೇಶ್ವರ ಸ್ವಾಮಿಯವರ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗಿನ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಆಗಿನ ಜಾತ್ರೆನ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಸಾಂಗ್ ಎಲ್ಲ ಕೇಳಿಸ್ತಾ ಇರುತ್ತಲ್ಲ ಅಲ್ಲಿ ಮಾತ್ರ ವಾಯ್ಸನ್ನು ಮ್ಯೂಟ್ ಮಾಡಿರ್ತೀನಿ. ಉಳಿದಿದ್ದ ಕಡೆ ಹಾಗೇನೆ ಇದೆ ಸ್ನೇಹಿತರೆ, ನೋಡ್ಕೊಂಡ್ ಬನ್ನಿ. ಇಷ್ಟ ಆಯ್ತಂದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ, ಹಾಗೇನೆ ಲೈಕ್ ಮಾಡಿ ಸ್ನೇಹಿತರೆ. ಹೋಗ್ತದೆ ಕ್ಲಿಯರ್ ಆಗಿ ಕಾಣುತ್ತೆ ಅಕ್ಷರ ಇಲ್ಲಿಂದ ತಗೊಳಪ್ಪ. ನಿಂದ್ರ ಕಾಣಲ್ಲ, ನಿಂದ್ರ ಕಾಣಿಸ್ತದೆ. ಎಕಡೆ ಕೊತ್ತ ಬೊಬ್ಬ ಕೈ ಮುಗಿಯತ್ ಬಿಟ್ಟು ಆ ಕಡೆ ಎಲ್ಲ ದರ್ಶನಕ್ಕೆ ಇದಕ್ಕೆ ಹೋಗ್ತೈತೆ
ಬಾ ಅಪ್ಪ ತಣಲ್ಲ ಅಲ್ಲ ಮೊದಲು ನೋಡೋಣ ಬಾರಪ್ಪ ಆಮೇಲೆ ಬರೋಣ ಬರೋ ಟೈಮಿಂಗ್ ನೋಡಂಬ ರಾಮು ತಗೊಂಡಿರೋ ಬ್ಯಾಟ್ ಹೌದಾ ಈಗ 5 ಗಂಟೆ ತಯಾರಾಡುತ್ತಾರೆ ಅದು ಇಲ್ಲಿ ಸ್ನೇಹಿತರೆ 10 ರೂಪಾಯಿ 20 ರೂಪಾಯಿ 15 ರೂಪಾಯಿ ಹಾಗೇನೆ 50 ರೂಪಾಯಿ 100 ರೂಪಾಯಿ ಈ ರೀತಿಯಾಗಿ ಎಲ್ಲ ಅದಕ್ಕೆ ಏನಂದ್ರೆ ಅಮೌಂಟಿಗೆ ತಕ್ಕ ಹಾಗೆ ವಸ್ತುಗಳಿದ್ವು ಸ್ನೇಹಿತರೆ. ತುಂಬಾ ಚೆನ್ನಾಗಿದ್ವು ಅಂತಾನೆ ಹೇಳ್ಬೋದು. ಹಾಗೇನೆ ನಾವು ಒಂದೆರಡು ತಗೊಂಡಿದೀವಿ. ಪ್ಲಾಸ್ಟಿಕ್ ಎಲ್ಲ ತುಂಬಾ ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ತೊಗೊಳೋದಿಲ್ಲ. ಈ ಬಕೆಟ್ ಕಾಣಿಸ್ತಾ ಇದಿಲ್ಲ, ಚಿಕ್ಕದ್ ಕ್ಯೂಟ್ ಆಗಿತ್ತು, ಹಾಗಾಗಿ ಒಂದ್ ತಗೊಂಡೆ. ಇನ್ನೊಂದ್ ತಗೊಂಡ್ಬೇಕಿತ್ತು ಅಂತ ಹೇಳಿ ಮನೆಗ್ ಬಂದಾಗ ಹೇಳ್ತಾ ಇದ್ರು ನಮ್ಮ ಮಗ ಹಾಗೆ ಯಜಮಾನ್ರು ಇಬ್ರುನು. ಅಲ್ಲಿ ತೊಗೊಳಕ್ ಹೋದ್ರೆ ಬೈತೀರಾ ಮತ್ತೆ ಇಲ್ಲಿ ಮಾತ್ರ ಹೇಳ್ತೀರಾ ಅಂತ ಹೇಳ್ತಾ ಇದ್ದೆ. ಹಾಗೇನೆ ನೆಕ್ಸ್ಟ್ ಇನ್ನೊಬ್ರು ತಗೊಳ್ತಾ ಇದ್ರು ಸ್ನೇಹಿತರೆ, ಇದು ಬೇಕು ಬೇಕು ಅಂತ ಹೇಳಿ. ಹಾಗೇನೆ ಅವ್ರ ಮಗ ಬಂದ್ಬಿಟ್ಟು ಇದೆಯಲ್ಲಮ್ಮ ಸಾಕು, ಏನಕ್ ತೊಗೊಂತೀಯ ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತಾ ಇದ್ರು. ಹಾಗೇನೆ ನೋಡ್ಕೊಳ್ತಾ ಮತ್ತೆ ಬಂದ್ವಿ ಸ್ನೇಹಿತರೆ. ನಾನಂತೂ ಇತ್ತೀಚೆಗೆ ಏನೋ ತೊಗೊಳೋದೇ ಕಡಿಮೆ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಅದೇ ತಗೊಳೋದಾತ ಅಂದ್ರೆ ಸ್ಟೀಲಿಂದ ಏನಾದ್ರು ಇದಕ್ಕೆ ತಗೊಳ್ತೀನಿ, ಪ್ಲಾಸ್ಟಿಕ್ ಅಂತ ಖಂಡಿತವಾಗ್ಲೂ ಜಾಸ್ತಿ ಇದು ಇಲ್ಲ ಸ್ನೇಹಿತರೆ. ನಂತರ ಎಲ್ಲ ಚೆನ್ನಾಗಿದೆ ನೋಡಿ, ಈ ತರ ಚಿಕ್ಕ ಪುಟ್ಟದೆಲ್ಲ ಮರಗಳು ಎಲ್ಲ. ನಾನೊಂದು ದೇವ್ರ ಮನೆಯಲ್ಲಿ ಇದನ್ನ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋಣ ಅನ್ಕೊಂಡೆ. ಇನ್ನೆಷ್ಟು ಚಿಕ್ಕ ದೇವ್ರ ಮನೆ ಇರೋದಕ್ಕೆ ಸಾಕಪ್ಪ, ಬಟ್ಟೆಯಲ್ಲೇ ಒರೆಸ್ಕೊಂಡ್ರೆ ಸಾಕಾಗುತ್ತೆ, ಮತ್ತೆ ಇದು ಬೇರೆ ಒಂದು ತಗೊಂಡೋಗಿ ಇಟ್ಕೊಂಡೇನಂತ ಹೇಳಿ ಹಾಗೇನೆ ವಾಪಸ್ ಇಟ್ಟೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ನೋಡಿ, ಇದು ಬಾಕ್ಸ್ಗಳು ಈ ರೀತಿಯಾಗಿ ಚೆನ್ನಾಗಿತ್ತು ಅದು, ಹಾಗಾಗಿ ಅದೊಂದು ಪುಟಾಣಿದು ತಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತೇಳಿ. ತುಂಬಾ ಎಷ್ಟೊಂದು ಇದ್ವು ಅಂತಂದ್ರೆ ತುಂಬಾ ಚೆನ್ನಾಗಿದ್ವು, ಕಡಿಮೆ ರೇಟಿಗೂ ಇತ್ತು ಸ್ನೇಹಿತರೆ. ಆದ್ರೆ ಬೇಡ ಅಂತ ಹೇಳಿ ನಾನು ಹೆಚ್ಚಿಗೆ ಏನು ತಗೊಳ್ಲಕ್ ಹೋಗ್ಲಿಲ್ಲ. ಹಾಗೇನೆ ನೋಡಿ, ಇದೆಲ್ಲ ಫೈಬರ್ದು ಸ್ನೇಹಿತರೆ. ನೋಡೋದಕ್ಕೆ ಗಾಜಿನ ತರ ಕಾಣುತ್ತೆ, ಆದ್ರೆ ಫೈಬರ್ದು. ತೊಗೊಳ್ಳೋಣ ಅಂತ ಒಂದೆರಡು ನೋಡ್ದೆ, ಮಗ ಬಂದ್ಬಿಟ್ಟು ಅಮ್ಮ ಇದು ಬೇಡಮ್ಮ ಅಂತ ಅಂದ. ಸರಿ ಆಯ್ತು ಬಿಡಪ್ಪ ಅಂತೇಳಿ ಹಾಗೆ ಸುಮ್ನೆ ಇಟ್ಟು ಬಂದ್ಬಿಟ್ಟೆ ಅಂತಾನೆ ಹೇಳ್ಬೋದು. ಜಾತ್ರೆ ಅಂದ್ರೇನೆ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಹತ್ರ ಅಷ್ಟು ಅಮೌಂಟ್ ಅಂದ್ರೆ ರೊಕ್ಕ ಇರ್ಲಿಲ್ಲ, ದುಡ್ಡ ಇರ್ಲಿಲ್ಲ ಸ್ನೇಹಿತರೆ. ಅವಾಗೆಲ್ಲ ಅಷ್ಟು ನಾವು ದೊಡ್ಡದಕ್ಕೆಲ್ಲ ಕೈನೂ ಚಾಚ್ತಾ ಇರ್ಲಿಲ್ಲ ಸ್ನೇಹಿತರೆ. ಹೋಗ್ಬೇಕು, ಒಂದು ಬಲೂನ್ಗಳು ತಗೊಳ್ಬೇಕು, ಬರ್ಬೇಕು ಅಷ್ಟೇ, ಅದೇ ಒಂದು ಖುಷಿ ನಮಗೆ ಸ್ನೇಹಿತರೆ. ಹಾಗೆ ಖಾರ ಮಂಡಕ್ಕಿ ಸ್ನೇಹಿತರೆ, ಜಾತ್ರೆ ಅಂದ್ರೆ ಅಷ್ಟಿರ್ತಿತ್ತು. ಇವಾಗಿನ ಮಕ್ಳೆಲ್ಲ ದೊಡ್ಡ ಹಿಡಿದ್ ಬಿಟ್ರೆ ಬ್ಯಾಟ್ ಬೇಕು, ಅದು ಬೇಕು, ಇದು ಬೇಕು. ಹಾಗೇನೆ ಇದ್ರಲ್ಲಿ ತೊಟ್ಲಲ್ಲಿ ಕೊಡ್ತೀನಿ, ಇದ್ರಲ್ಲಿ ಕೊಡ್ತೀನಿ, ಇದು ಬೇಕು. ಹಾಗೇನೆ ರೇಟ್ ಎಲ್ಲ ಎಷ್ಟು ಹೆಚ್ಚಿಗೆ ಮಾಡಿದಾರೆ ಸ್ನೇಹಿತರೆ. ಇದ್ರಲ್ಲಿ ಇದು ಟ್ರೈನ್ ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಸ್ನೇಹಿತರೆ, ಅದಕ್ಕೆ ಒಬ್ಬರಿಗೆ 100 ರೂಪೀಸ್ ಮಾಡಿದ್ದಾರೆ. ಮುಂಚೆ ಎಲ್ಲ ನಾವು ಜಾತ್ರೆಗೆ ಹೋಗ್ತಾ ಇದ್ದಾಗೆಲ್ಲ 15 ರೂಪಾಯಿ 10 ರೂಪಾಯಿ ಟಿಕೆಟ್ ಇತ್ತು. ಇವಾಗ ಬಂದ್ಬಿಟ್ಟು ಅಷ್ಟೊಂದು ರೇಟ್ ಮಾಡಿದ್ದಾರೆ. ಅದು ಮಕ್ಕಳನ್ನ ಆಟ ಮಾಡ್ತಾ ಇದ್ನಲ್ಲ, ಹಾಗಾಗಿ ಹೋಗ್ಬದ್ವಿ. ತುಂಬಾನೇ ಖುಷಿ ಅನ್ನಿಸ್ತಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಸುಡುವ ಸ್ನೇಹಿತರೆ ನೋಡ್ಕೊಂಡ್ ಬಂದ್ವಿ. ಹಾಗೇನೆ ಇಲ್ಲಿ ಬಿಸಿ ಬಿಸಿ ಜಿಲೇಬಿನೂ ಆಗ್ತಾ ಇದ್ರು ಸ್ನೇಹಿತರೆ. ನಾನು ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಹಾಕಿದಾಗಿತ್ತು ಸ್ನೇಹಿತರೆ. ಹಾಗಾಗಿ ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ. ನಾವೇನ್ ಜಿಲೇಬಿ ಎಲ್ಲ ಏನು ತೊಗೊಳೋದಿಕ್ ಹೋಗ್ಲಿಲ್ಲ. ಹಾಗೇನೆ ಸ್ವಲ್ಪ ಖಾರವಾಗಿ ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ, ಹಾಗಾಗಿ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ತಿನ್ಕೊಂಡು, ಹಾಗೇನೆ ಇದು ಬಿಜಾಪುರ ಚುಡುವ ಸ್ನೇಹಿತರೆ. 1 ಲೀಟರ್ದ ಏನೋ ಬಂದ್ಬಿಟ್ಟು 100 ರೂಪಾಯಿ ಏನೋ ಸ್ನೇಹಿತರೆ. ಅರ್ಧ ಲೀಟರ್ದ 50 ರೂಪಾಯಿ ಈ ರೀತಿ ಆಯ್ತು. ಇದ್ರಲ್ಲಿ ನಮ್ಮ ಮನೇಲಿ ಏನು ಇಷ್ಟಪಡೋದಿಲ್ಲ, ಯಾಕಂದ್ರೆ ಸ್ವೀಟ್ ಅನ್ನಿಸ್ತಾ ಇರುತ್ತಲ್ಲ. ಹಾಗಾಗಿ ನೆಕ್ಸ್ಟ್ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. Rupiah.
ನೋಡೋಣ. 40 ರೂಪಾಯಿ. ನಿಮ್ ಬಟ್ಲೆ ಎಷ್ಟು ಕೇಳ? ಬೇಡ ಅಮ್ಮ ಅಲ್ಲಿ ಬಾಕ್ಲಿಗೆ ಹಾಕೋ ಗಂಟೆ ಅಂದಲ್ಲಿ ನೀನು ಅಲ್ಲಿದ್ದು ನಾವು ಅದೇ ಈ ಕಡೆ ಒಂದು 250 ರೂಪಾಯಿ. ನೋಡಂತಡಿ ಭರಣಿಗಳು ನೋಡಂತಡಿ ಅಂತಗಳು ನೋಟ ಚೆನ್ನಾಗಿದಾವಲ್ಲ. ಬಾಪ ಧನುಷ್ ಆ ಕಡೆಗೆ ಸಿನಾರ ಬಂದಾರ ಬಾರ ಧನುಷ್. ಇಲ್ಲಿ ಬಂದ್ಬಿಟ್ಟು ಪಿಂಗಾಣಿ ವಸ್ತುಗಳಿದ್ವಲ್ಲ ಸ್ನೇಹಿತರೆ, ಅಲ್ಲಿ ಒಬ್ರು ನಿಂತ್ಕೊಂಡಿದ್ರು, ಅವ್ರು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ, ಅಲ್ಲಿ ವಯಸ್ಸಾಗಿತ್ತು ಸ್ನೇಹಿತರೆ. ಆದ್ರೆ ಅದಕ್ಕೋಸ್ಕರ ಅವ್ರು ಸೈಡನ್ನು ಆಗ್ತಿರ್ಲಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಧನುಷ್ಗೆ ಹೇಳ್ತಾ ಇದ್ದೆ, ನೀನ್ ಈ ಕಡೆಯಿಂದ ಬಂದಾದ್ರು ತೆಕ್ಕೊಡಪ್ಪ ಅಂತ. ನಂತರ ಇಲ್ಲಿ ಎಲ್ಲಿ ನೋಡಿದ್ರು ಸ್ನೇಹಿತರೆ ಹೆಚ್ಚು ಬ್ಯಾಗುಗಳಿಗೆ ಕಾಣಿಸ್ತಾ ಇತ್ತು. ಈಗಂತೂ ಇದು ಟ್ರೆಂಡಿಂಗ್ ಅಲ್ಲಿ ಇದೆ. ಸೈಡ್ ಬ್ಯಾಗ್ ಬಂದ್ಬಿಟ್ಟು ಎಲ್ಲಿ ನೋಡಿದ್ರು ಯಾವ ಕಡೆಗೆ ನೋಡಿದ್ರು ಅವು ಹೆಚ್ಚಿಗೆ ಕಾಣಿಸ್ತಾ ಇದ್ವು. ಹಾಗೇನೆ ನಮ್ಮ ಗುಲ್ಬರ್ಗದಲ್ಲಿ ವಿಶೇಷ ಏನಂದ್ರೆ ಸ್ನೇಹಿತರೆ, ಜಾತ್ರೆಯಲ್ಲಾಗ್ಲಿ ಹಾಗೆ ಮಾರ್ಕೆಟ್ ಅಲ್ಲಿ ಪ್ರತಿನಿತ್ಯ ದಿನ ಇರುವಂತ ಮಾರ್ಕೆಟ್ ಅಲ್ಲಾಗ್ಲಿ ಇದಂತೂ ತುಂಬಾ ಖುಷಿ ಅಂತಾನೆ ಹೇಳ್ಬೋದು. ಏನಂದ್ರೆ ಬಳೆ ಸರಗಳು ಈ ರೀತಿಯಾಗಿ ಅದೊಂದು ಲೈನ್ ಇರುತ್ತೆ, ಪಾತ್ರೆಗಳು ಅದೊಂದು ಲೈನ್ ಇರುತ್ತೆ, ಹಾಗೇನೆ ಇವು ಏನು ಗಾಜಿನ ವಸ್ತುಗಳು ಪಿಂಗಾಣಿದು ಅದೊಂದು ಲೈನ್ ಆಗಿರುತ್ತೆ ಸ್ನೇಹಿತರೆ. ಆಟ ಆಡೋದೇನೆ ಒಂದ್ ಕಡೆ ಲೈನ್ ಆಗಿರುತ್ತೆ. ಅದು ನೋಡೋದೇ ಒಂಥರ ತುಂಬಾ ಚಂದ, ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಂತರ ಇಲ್ಲಿ ಹೊರಗಡೆ ಬಂದಿದೀವಿ ಸ್ನೇಹಿತರೆ, ಆಲ್ರೆಡಿ ದೇವಸ್ಥಾನದಿಂದ ಹೊರಗಡೆ ಬಂದಿರುವಂತದ್ದು. ಕತ್ಲಾಗ್ಬಿಡ್ತು. ಅಷ್ಟರಲ್ಲಿ ಬಂದ್ಬಿಟ್ಟು ಯಾರೋ ಒಬ್ರು ನಮ್ಮ ಯಜಮಾನ್ರು ಪಾಕೆಟ್ಗೆನೆ ಕೈ ಹಾಕಿದ್ರು. ಹಾಗೆ ಅವ್ರನ್ನ ಹಿಡ್ಕೊಂಡು ನಮ್ಮ ಯಜಮಾನ್ರು ಬೈಕೊಂಡು ಇದು ಮಾಡ್ಕೊಂಡ್ ಬಂದ್ರು. ಏನು ಅಮೌಂಟ್ ಎಲ್ಲ ಏನಿದು ಮಾಡೋದಕ್ಕಾಗ್ಲಿಲ್ಲ. ಅವ್ರು ಹಿಂದೆನೆ ಬರ್ತಾ ಇದ್ರು. ಒಂದು 13 ಜನದ್ದೇನ ಸರಗಳೇನ ಕಳ್ತನ ಆಗಿದೆಯಂತೆ ಸ್ನೇಹಿತರೆ, ಮಂಗಲ್ಯ ಸರಗಳು.
ಹಾಗಾಗಿ ಅವ್ರ ಹಿಂದೆನೇ ಇರ್ತಾ ಇದ್ರು. ಅವ್ರ ಜೋಬಿಗೆನೆ ಕೈ ಹಾಕಿದ್ರು. ಒಂದು ಪುಟ್ಟ ಹುಡುಗ, ಅವ್ರ ಜೊತೆ ಒಂದಿಬ್ರು ದೊಡ್ಡವ್ರು ಇರ್ತಾರೆ ಸ್ನೇಹಿತರೆ, ಕಳ್ತನ ಮಾಡೋದಕ್ಕಂತಾನೆ ಅವ್ರ ಗ್ಯಾಂಗ್ ಇದು ಆಗಿರುವಂಥದ್ದು. ಹಾಗೆಯೇ ರಾತ್ರಿ ಸ್ವಲ್ಪ ಮಳೆ ಬರ್ತಾ ಇದೆ ಸ್ನೇಹಿತರೆ, ಇವಾಗ ಹನಿ. ಹಾಗಾಗಿ ಸ್ವಲ್ಪ ತಂಪಿತ್ತಲ್ಲ, ತುಂಬ ಚೆನ್ನಾಗಿ ತಂಗಾಳಿ ಬೀಸ್ತಾ ಇತ್ತು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ರಿಂಗ್ ರೋಡ್ ನೋಡಿ, ರಿಂಗ್ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ, ಆ ತಣ್ಣ ಗಾಳಿ ಬೀಸಿದಾಗ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.